ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ ಅರುಣ್. ಏನಪ್ಪ ಇದು ಈ ರೀತಿ ಪ್ಲೇಟಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ? ಸರಿನಾ, ಪ್ಯಾನ್ ಕೇಕ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಏನಂತ ಹೇಳಿ ನನ್ನ ಕಷ್ಟನ. ನಮ್ಮ ಸಾತ್ವಿ ಪುಟ ಏನು ಮಾಡಿಕೊಟ್ರು ತಿಂತಾ ಇದ್ದ. ಈಗ ಬೆಳೀತಾ ಬೆಳೀತಾ ಏನು ಕೊಟ್ಟರು ಬಾಯೇ ಬಿಚ್ಚಲ್ಲ ಅಂತಾನೆ. ಅವ್ರಿಗೆ ಊಟ ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಈ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ನಿಜ ಹೇಳ್ತಾರಾ ಸುಳ್ಳು ಹೇಳ್ತಾರಾ ಅಂತ ಒಂದು ಡೌಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತೀನಿ. ಅವ್ರ ಮಕ್ಕಳು ಎಷ್ಟು ಕಾಮಾಗಿರ್ತಾರೆ ಅಂತ ಹೇಳಿದ್ರೆ ಅವ್ರು ಏನು ಮಾಡಿಕೊಟ್ರು ತಿಂತಾರೆ ಸೈಲೆಂಟಾಗಿ. ಆ ವಿಡಿಯೋಸಲ್ಲೆಲ್ಲ ನೋಡ್ತಿದ್ರೆ ಮಕ್ಕಳು ಇಷ್ಟು ಕಾಮಾಗಿರ್ತಾರೆ, ನನ್ನ ಮಗ ಯಾಕೆ ಇಷ್ಟೊಂದು ಹಠ ಮಾಡ್ತಾನೆ ಅಂತೆಲ್ಲ ನನಗೆ ಅನ್ನಿಸ್ತಾ ಇತ್ತು. ಸುಮಾರು ಜನ ಕಮೆಂಟ್ಸಲ್ಲಿ ಕೂಡ ಆ ರೀತಿ ಹಾಕಿದ್ದಾರೆ, ನಮ್ಮ ಮಕ್ಕಳು ತುಂಬ ಹಠ ಮಾಡ್ತಾರೆ, ನಿಮ್ಮ ಮಗಳು ಆಗಲಿ ನಿಮ್ಮ ಮಗ ಆಗಲಿ ಇಷ್ಟು ಕಾಮಾಗಿ ಹೆಂಗಿದ್ದಾರೆ ಅಂತೆಲ್ಲನೂ. ಆ್ಯಕ್ಚುಲಿ ರಿಯಾಲಿಟಿ ಏನಂತ ಹೇಳಿದ್ರೆ, ನಾವು ಶೂಟ್ ಮಾಡೋವಾಗ ಬರೀ ನಾವು ಕಾಮಾಗಿರೋದನ್ನ ಮಾತ್ರನೇ ಶೂಟ್ ಮಾಡೋದಕ್ಕಾಗತ್ತೆ. ಯಾಕಂದರೆ ಅವರು ಹಠ ಮಾಡೋವಾಗೆಲ್ಲನೂ ನಮ್ಮ ಟೈಮು ಅವ್ರಿಗೆ ಕಂಪ್ಲೀಟಾಗಿ ಕೊಡಬೇಕಾಗುತ್ತಲ್ವಾ. ಈಗ ನನ್ನ ಮಗ ಏನಾದರೂ ಹಠ ಮಾಡ್ತಿದ್ದಾನೆ ಅಂದ್ಕೊಳ್ಳಿ, ಇಲ್ಲ ಅಳ್ತಿದ್ದಾನೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ನಾನು ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡ್ಕೊಂಡಿರಲ್ಲ, ಇಲ್ಲಾಂದರೆ ನನ್ನ ಪಾಪುಗೆ ತಾಯಿಯಾಗಿ ಸಾಂತ್ವನ ಹೇಳಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಯೂಟ್ಯೂಬ್ ಇನ್ಫ್ಲೂಯೆನ್ಸಸ್ಸು ಮಿಸ್ಲೀಡು ಮಾಡಲ್ಲ, ರೈಟ್ ಇನ್ಫಾರ್ಮೇಷನ್ನು ಕೊಡಲ್ಲ. ಸೊ ಅದಕ್ಕಂತ ಹೇಳಿ ನೀವು ಬೇರೆ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಎಲ್ಲ ಮಕ್ಕಳು ವಿಭಿನ್ನವಾಗಿರ್ತಾರೆ. ಸೊ ಈ ತಾಯಿ ಅನ್ನೋ ಜರ್ನಿನ ಎಂಜಾಯ್ ಮಾಡಿ. ಮಕ್ಕಳು ಒಂದು ಸತಿ ಇರೋ ಥರ ಇನ್ನೊಂದು ಸತಿ ಇರೋದೇ ಇಲ್ಲ ನಿಜವಾಗ್ಲೂ. ಸೊ ಎಲ್ಲ ಸ್ಟೇಜಸ್ಸಲ್ಲೂ ನಿಮ್ಮ ಪ್ರೀತಿ, ನಿಮ್ಮ ಪ್ರಿಯಾರಿಟಿ ಮಕ್ಕಳೇ ಆಗಿರಬೇಕು. ನೀವೇನಾದರೂ ನಿಮ್ಮ ಮಕ್ಕಳ ಜೊತೆ ಈ ರೀತಿಯಾಗಿರುವಂಥ ಟ್ಯಾಂಟ್ರಮ್ಸ್ನ ಫೇಸ್ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಬೇರೆ ತಾಯಿಯಂದ್ರಿಗೂ ಹೆಲ್ಪ್ ಆಗ್ಬೋದು.